ಇನ್ನು ಈ ಪ್ರಕರಣದ ಕೇಂದ್ರ ಬಿಂದು ಚಿನ್ನಯ್ಯ ಶಿವಮೊಗ್ಗದ ಸೋಗಾನಿಯ ಜೈಲು ಸೇರಿದ್ದಾನೆ. ಬುರುಡೆ ಚಿನ್ನಯ್ಯಗೆ ಖೈದಿ ನಂಬರ್ ಅನ್ನು ಕೂಡ ಜೈಲು ಸಿಬ್ಬಂದಿಗಳು ಈಗ ಕೊಟ್ಟಿದ್ದಾರೆ. ಚಿನ್ನಯ್ಯಗೆ ವಿಚಾರಣಾಧೀನ ಖೈದಿ ಸಂಖ್ಯೆ 1104/25 ಇದನ್ನ ಕೊಡಲಾಗಿದೆ. ನಿನ್ನೆ ಚಿನ್ನಯ್ಯನನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿತು ಕೋರ್ಟ್. 14 ದಿನಗಳ ನ್ಯಾಯಾಂಗ ಬಂಧನವನ್ನ ಈಗ ಕೋರ್ಟ್ ಕೊಟ್ಟಿದೆ. ಸೋಗಾನಿಯ ಕೇಂದ್ರ ಕಾರಾಗೃಹಕ್ಕೆ ಚಿನ್ನಯ್ಯನನ್ನ ಶಿಫ್ಟ್ ಮಾಡಲಾಗಿದೆ. ಎಸ್ಐಟಿ ವಿಚಾರಣೆಯನ್ನ ಎದುರಿಸಿದಂತ ಚಿನ್ನಯ್ಯ ಈಗ ನ್ಯಾಯಾಂಗ ಬಂಧನಕ್ಕೆ ಆತನನ್ನು ಒಪ್ಪಿಸಿರೋದು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ವಿಚಾರಣಾಧೀನ ಖೈದಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಸೋಗಾನಿಯ ಕೇಂದ್ರ ಕಾರಾಗೃಹಕ್ಕೆ ಈಗಾಗಲೇ ಚಿನ್ನಯ್ಯನನ್ನು ಶಿಫ್ಟ್ ಮಾಡಲಾಗಿದೆ. ಭದ್ರತೆಯ ಕಾರಣದಿಂದಾಗಿ ಶಿವಮೊಗ್ಗದ ಕಾರಾಗೃಹಕ್ಕೆ ಚಿನ್ನಯ್ಯನನ್ನು ಶಿಫ್ಟ್ ಮಾಡಿರೋದು. ಬುರುಡೆ ಚಿನ್ನಯ್ಯಗೆ ಖೈದಿ ನಂಬರ್ ಅನ್ನು ಕೂಡ ಜೈಲು ಸಿಬ್ಬಂದಿಗಳು ಈಗ ಕೊಟ್ಟಿದ್ದಾರೆ. ಚಿನ್ನಯ್ಯಗೆ ವಿಚಾರಣಾಧೀನ ಖೈದಿ ಸಂಖ್ಯೆ 1104/25 ಇದನ್ನ ಕೊಡಲಾಗಿದೆ. ನಿನ್ನೆ ಚಿನ್ನಯ್ಯನನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿತು ಕೋರ್ಟ್. 14 ದಿನಗಳ ನ್ಯಾಯಾಂಗ ಬಂಧನವನ್ನ ಈಗ ಕೋರ್ಟ್ ಕೊಟ್ಟಿದೆ. ಸೋಗಾನಿಯ ಕೇಂದ್ರ ಕಾರಾಗೃಹಕ್ಕೆ ಚಿನ್ನಯ್ಯನನ್ನು ಶಿಫ್ಟ್ ಮಾಡಲಾಗಿದೆ. ಎಸ್ಐಟಿ ವಿಚಾರಣೆಯನ್ನ ಎದುರಿಸಿದಂತ ಚಿನ್ನಯ್ಯ ಈಗ ನ್ಯಾಯಾಂಗ ಬಂಧನಕ್ಕೆ ಆತನನ್ನು ಒಪ್ಪಿಸಿರೋದು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ವಿಚಾರಣಾಧೀನ ಖೈದಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಸೋಗಾನಿಯ ಕೇಂದ್ರ ಕಾರಾಗೃಹಕ್ಕೆ ಈಗಾಗಲೇ ಚಿನ್ನಯ್ಯನನ್ನು ಶಿಫ್ಟ್ ಮಾಡಲಾಗಿದೆ. ಭದ್ರತೆಯ ಕಾರಣದಿಂದಾಗಿ ಶಿವಮೊಗ್ಗದ ಕಾರಾಗೃಹಕ್ಕೆ ಚಿನ್ನಯ್ಯನನ್ನು ಶಿಫ್ಟ್ ಮಾಡಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.